ನಮಸ್ಕಾರ ವೀಕ್ಷಕರೇ, ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇರಾನ್ ಮೇಲೆ ಭೂದಾಳಿ ನಡೆಸುತ್ತಾ ಅಮೆರಿಕಾದ ಮೇಲುಗೈ ಆಗ್ತಾ ಇದೆಯಾ ಯುದ್ಧದಲ್ಲಿ? ಈ ಯುದ್ಧ ಮುಂದೆ ಏನಾಗಬಹುದು? ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನೋಡ್ತಾ ಹೋದ್ರೆ ಸಾಕಷ್ಟು ಅಚ್ಚರಿಯ ಅಂಶಗಳು ಬಯಲಾಗತ್ತೆ. ವಾಯುಮಾರ್ಗ, ಜಲಮಾರ್ಗದ ಮುಖಾಂತರ ಈಗ ಸಾಕಷ್ಟು ದಾಳಿಯನ್ನು ನಡೆಸಿದ ಅಮೆರಿಕ ಫೂಟ್ಸ್ ಆನ್ ಗ್ರೌಂಡ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಭೂದಾಳಿಯನ್ನು ಕೂಡ ನಡೆಸುತ್ತಾ ಇರಾನ್ ಮೇಲೆ ಅಂತ. 2500 ಯುದ್ಧ ನೌಕೆಗಳು ರೆಡಿ ಇದ್ದಾವೆ ಇರಾನ್ ದ್ವೀಪಗಳ ಮೇಲೆ ದಾಳಿ ಮಾಡೋದಕ್ಕೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಇನ್ನು ನಾವು ಯಾವ ಸ್ಟೆಪ್ ಬೇಕಾದರೂ ತಗೊಬೋದು ಯುದ್ಧ ಹೀಗೆ ಮುಂದುವರೆದ್ರೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಅಷ್ಟು ಸುಲಭನ ಯಾವ ಸ್ಟೆಪ್ ಬೇಕಾದರೂ ತಗೊಳ್ಳೋದು? ಅಷ್ಟು ಸುಲಭನ ಭೂದಾಳಿ ನಡೆಸೋದು? ಬಹುಶಃ ಭೂದಾಳಿ ನಡೆಸೋದು ದುಸ್ಸಾಧ್ಯ ಅಂತಾನೆ ಹೇಳ್ಬೇಕು ಇರಾನ್ ಮೇಲೆ. ಯಾಕೆ ಅಂತ ನೋಡ್ತಾ ಹೋಗೋಣ. ದುರ್ಗಮವಾದಂಥ ಬೆಟ್ಟ ಗುಡ್ಡಗಳ ಪ್ರದೇಶ ಇರಾನ್, ಹಾಗಾಗಿ ತುಂಬ ಕಷ್ಟ ಅಂತ. ನೋಡಿ, ಮೊನ್ನೆ ಖಾರ್ಗ್ ದ್ವೀಪಗಳ ಮೇಲೆ ವಾಯುದಾಳಿಯನ್ನು ಮಾಡ್ತು ಅಮೆರಿಕ. ಯಾಕಂತಂದರೆ ಆ ಖಾರ್ಗ್ ದ್ವೀಪ ಅತ್ಯಂತ ಅಮೂಲ್ಯವಾದ ದ್ವೀಪ ಇರಾನ್ದು. ಇರಾನ್ನ ಮುಕುಟಮಣಿ ಅಂತ ಸ್ವತಃ ಟ್ರಂಪ್ ಹೇಳ್ತಾ ಇದ್ದಂತಹ ದ್ವೀಪ ಅದು. ಇರಾನ್ನ ತೈಲ ರಫ್ತೇನಿದೆಯಲ್ಲ, ಆ ತೈಲ ರಫ್ತಿನ 90% ಇಲ್ಲೇನೆ ಈ ಖಾರ್ಗ್ ದ್ವೀಪದಲ್ಲೇ ಸಂಸ್ಕರಣೆ ಆಗ್ತಾ ಇತ್ತು ಅಂತ. ಸುಮಾರು ಇದೊಂದು ಪುಟಾಣಿ ದ್ವೀಪ, ಬಹಳ ದೊಡ್ಡ ಜಾಗನೂ ಏನಲ್ಲ ಅದು. ಸುಮಾರು 8 ಕಿಲೋಮೀಟರ್ ಉದ್ದ, 5 ಕಿಲೋಮೀಟರ್ ಅಗಲ ಇರ್ತಕ್ಕಂಥ ಒಂದು ಪುಟಾಣಿ ದ್ವೀಪ. ಇಲ್ಲಿ ಏನೇನಿದೆ ಅಂತ ನೋಡ್ತಾ ಹೋದರೆ, ಇಲ್ಲಿ ಇರಾನ್ನ ಅತ್ಯಂತ ಪ್ರಮುಖ ತೈಲ ಸಂಗ್ರಹಾಗಾರಗಳಿದೆ, ಸಂಗ್ರಹ ಟ್ಯಾಂಕ್ಗಳಿದೆ, ಹಾಗೆಯೇ ಲೋಡ್ ಮಾಡುವಂತಹ ಟರ್ಮಿನಲ್ಗಳಿದೆ, ಪೈಪ್ಲೈನ್ ವ್ಯವಸ್ಥೆಗಳಿದೆ. ಇದರ ಮೇಲೆ ಅಮೆರಿಕ ದಾಳಿ ಮಾಡಿ ಬಡಾಯಿ ಕುಚ್ಕೊಳ್ತಾ ಇದೆ. ಇದ್ರ ಮೇಲೆ ಆದಂಥ ದಾಳಿ ಅತ್ಯಂತ ಪ್ರಮುಖವಾದ ದಾಳಿ. ಆದರೆ ಇರಾನ್ನ ಸಾಮರ್ಥ್ಯ ಇದೆಯಲ್ಲ, ಅದು ಜಗತ್ತಿನ ಊಹೆಗೆ ಇದುವರೆಗೆ ಸಿಕ್ಕಿಲ್ಲ ಅಂತ. ಈಗ ಅದರ ಸಾಮರ್ಥ್ಯದ ಅನಾವರಣಗೊಳ್ತಾ ಇದೆ ಅಂತ. ಸೊ ಇನ್ನೊಂದು, ಇರಾನ್ನ ಭೂಭಾಗ ಇದೆಯಲ್ಲ, ಅದು ಸಾಕಷ್ಟು ದೊಡ್ಡದಿದೆ. ಅಷ್ಟು ಸುಲಭ ಇಲ್ಲ ಭೂದಾಳಿ ನಡೆಸೋದು. ಇನ್ನು ದೇಶಾದ್ಯಂತ ಸಾಕಷ್ಟು ಸೈನಿಕರನ್ನು ಇರಾನ್ ಹೊಂದಿದೆ. ಹೀಗಾಗಿ ಭೂದಾಳಿ ಬಹಳ ಕಷ್ಟ. ಭೂದಾಳಿ ಮಾಡದೇ ಇದ್ರೆ ಏನಾಗುತ್ತೆ? ಹೀಗೆ ವಾಯುದಾಳಿ ಮುಂದುವರಿತಾ ಇರುತ್ತೆ. ಅದಕ್ಕೆ ಬೇಕಾದಷ್ಟು ಕ್ಷಿಪಣಿಗಳ ಸಂಗ್ರಹ ಇರಾನ್ ಬಳಿ ಇದೆ. ಎಷ್ಟು ಬೇಕಾದರೂ ಕ್ಷಿಪಣಿಗಳ ಸಂಗ್ರಹ ಇರಾನ್ ಬಳಿ ಇದೆ. ಹಾಗಾಗಿ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ಅಷ್ಟು ಬೇಗ ಶರಣಾಗೋ ಲಕ್ಷಣ ಅಂತೂ ಇಲ್ಲವೇ ಇಲ್ಲ. ಸೊ ವಾಯುದಾಳಿ ಮುಂದುವರಿಸ್ತಾನೆ ಹೋಗಬೇಕಾಗತ್ತೆ ಅನ್ನುವಂಥದ್ದು. ಇನ್ನು ಟ್ರಂಪ್ ಹೇಳ್ತಾರೆ, ಇರಾನ್ನಲ್ಲಿ ನಾಯಕತ್ವನೇ ಉಳಿದಿಲ್ಲ, ಅದು ಯಾವುದೇ ಕ್ಷಣದಲ್ಲಿ ಇರಾನ್ ಶರಣಾಗಬಹುದು. ಖಮೆನೈ ತೀರಿ ಹೋದ ಕ್ಷಣ 1 ವಾರ ನಡಿಬೋದು ಯುದ್ಧ, ಹೆಚ್ಚು ಅಂತಂದರೆ 3-4 ದಿನ ನಡಿಬೋದು, ಇಲ್ಲ 1 ವಾರ ನಡಿಬೋದು. ಆ ನಂತರ ಇರಾನ್ ಶರಣಾಗುತ್ತೆ ಅಂತ ಅಂದ್ಕೊಂಡಿದ್ರು. 14-15 ದಿನಗಳಾಯಿತು. ಇರಾನ್ ಒಂದು ಸ್ವಲ್ಪನೂ ಮಂಡಿ ಊರಿಲ್ಲ, ಬದಲಾಗಿ ನಿರಂತರವಾಗಿ ಪ್ರತಿದಾಳಿಯನ್ನು ನಡೆಸ್ತಾನೆ ಇದೆ. ಸೊ ಇದಕ್ಕೆ ಇರಾನ್ ಖಡಕ್ ತಿರುಗೇಟು ಕೊಟ್ಟಿದೆ ಟ್ರಂಪ್ ಹೇಳಿಕೆಗೆ, ಇರಾನ್ ಶರಣಾಗುತ್ತೆ ಅನ್ನೋ ಹೇಳಿಕೆಗೆ. ಯುದ್ಧ ಅಂತ್ಯ ಆಗೋವರೆಗೂ ಹೋರಾಡ್ತೀವಿ, ದೇಶಕ್ಕಾಗಿ ನಮ್ಮ ರಕ್ತ ಚೆಲ್ಲೋಕೆ ಸದಾ ಸಿದ್ಧ, ಯಾವತ್ತಿಗೂ ನಾವು ಶರಣಾಗೋದಿಲ್ಲ ಅಂತ ಇರಾನ್ ಪ್ರತಿನಿಧಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದು ಏನನ್ನ ತೋರಿಸುತ್ತೆ ಅಂದರೆ, ಇರಾನ್ ಮಂಡಿಯೂರೋ ಪ್ರಶ್ನೆನೇ ಇಲ್ಲ ಅಂತ. ಕೊನೆ ಉಸಿರಿರೋವರೆಗೂ ಅವ್ರು ಹೋರಾಡ್ತಾನೆ ಇರ್ತಾರೆ ಅನ್ನೋಂಥದ್ದು. ಸೊ ಹಾರ್ಮುಜ್ ಜಲಸಂಧಿಯ ಮುಖಾಂತರ ನೋಡಿ, ಈಗ ಹಾರ್ಮುಜಲ್ಲಿ ಏನು ಸಿಚುವೇಶನ್ ಆಗಿದೆ, ಈ ಭಾರತಕ್ಕೆ ಸ್ವಲ್ಪ ಫೇವರೇಬಲ್ ಆಗಿದೆ. ಅದು ನಮ್ಮ ರಾಜತಾಂತ್ರಿಕತೆಯ ಗೆಲುವು. ಹಾಗಾಗಿ 1-2 ಶಿಪ್ಪನ್ನಾದರೂ ಬಿಟ್ಟು ಕಳಿಸ್ತಾ ಇದ್ದಾರೆ. ಆದರೆ ಬೇರೆ ನೌಕೆಗಳ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ಸರಕು ಸಾಗಾಣಿಕಾ ನೌಕೆಗಳ ಮೇಲೂ ಕೂಡ ದಾಳಿ ನಡೆಸಲಾಗ್ತಾ ಇದೆ. ಆದರೆ ಇಡೀ ಜಗತ್ತು ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಇಲ್ಲಿ ಟ್ರಂಪ್ ಒಂದು ಮಾತು ಹೇಳ್ತಾರೆ, ಏನಂತಂದರೆ, ಈ ಹಾರ್ಮುಜಲ್ಲಿ ನೋಡಿ 2 ವಿಚಾರಗಳು. ಒಂದು, ಹಾರ್ಮುಜಲ್ಲಿ ನಿಮ್ಮ ಸರಕು ಸಾಗಾಣಿಕೆಯ ನೌಕೆಗಳನ್ನು ರಕ್ಷಿಸೋದಕ್ಕೆ ನೀವೆಲ್ಲರೂ ಯುದ್ಧ ನೌಕೆನ ಕಳಿಸಿ ಅಂತ ಈಗ ಜಾಗತಿಕ ಶಕ್ತಿಗಳನ್ನು, ಬೇರೆ ಬೇರೆ ದೇಶಗಳನ್ನು ಕೇಳ್ಕೊತಾ ಇದ್ದಾರೆ ಟ್ರಂಪ್. 2ನೇ ವಿಚಾರ, ವಿಚ್ ಇಸ್ ವೆರಿ ಎಂಬ್ರಾಸಿಂಗ್ ಫಾರ್ ಅಮೆರಿಕಾ, ನೀವು ಯಾವುದೇ ಕಾರಣಕ್ಕೂ ರಷ್ಯಾದಿಂದ ತೈಲ ಖರೀದಿ ಮಾಡೋ ಹಾಗೆ ಇಲ್ಲ, ನಾವು ಸುಂಕ ವಿಧಿಸ್ತೀವಿ ಅಂತೆಲ್ಲ ಹೆದರಿಸಿದ್ದಂತಹ, ಭಾರತವನ್ನು ಲಿಟ್ರಲಿ ಹೆದರಿಸಿದ್ದಂತಹ ಅಮೆರಿಕ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನಂಗೆ, ನೀವು ರಷ್ಯಾದಿಂದನೇ ಸ್ವಲ್ಪ ದಿನದ ಮಟ್ಟಿಗೆ ತೈಲ ತಗೊಳ್ಳಿ, ನಾವು ಅದಕ್ಕೆ ಪರ್ಮಿಷನ್ ಕೊಡ್ತೀವಿ, ತಗೊಳ್ಳಿ ಪ್ಲೀಸ್ ಅನ್ನೋ ಅರ್ಥದಲ್ಲಿ ಬೇಡ್ಕೊಳ್ತಾ ಇದೆ. ಸೊ ಹಾರ್ಮುಜ್ ಮುಖಾಂತರ ತೈಲ ತರಿಸ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ, ಅದು ನಮ್ಮ ಕಾರಣದಿಂದ ಆಯ್ತಲ್ಲ, ಹಾಗಾಗಿ ನೀವು ರಷ್ಯಾದಿಂದನೇ ತಗೊಳ್ಳಿ ಅಂತ ಹೇಳುವಂಥ ಪರಿಸ್ಥಿತಿ. ಮತ್ತು ಇನ್ನೂ ನಾಚಿಕೆಗೇಡಿನ ವಿಷಯ ಅಂತಂದರೆ, ಅಲ್ಲಿ ಹಾರ್ಮುಜಲ್ಲಿ ನಿಮ್ಮ ಸರಕು ಸಾಗಾಣಿಕಾ ನೌಕೆಗಳನ್ನು ನೀವು ಕಾಪಾಡ್ಕೋಬೇಕು ಅಂದರೆ ನೀವೆಲ್ಲ ಯುದ್ಧ ನೌಕೆ ಕಳಿಸಿ, ನಾವು ಅಷ್ಟೇ ಯುದ್ಧ ಮಾಡ್ತಿರೋದು ಸಾಲದು, ನೀವು ಎಲ್ಲ ಯುದ್ಧ ನೌಕೆ ಕಳಿಸಿ ಅಂದರೆ, ಯುದ್ಧ ನೌಕೆ ಕಳಿಸಿದ್ರೆ ಏನಾಗುತ್ತೆ? ಅಫ್ಕೋರ್ಸ್ ಅದು ಪ್ರೊಟೆಕ್ಟ್ ಮಾಡುವಾಗ ಇರಾನಿ ಸೇನೆ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆವಾಗ ಇವರು ಪ್ರತಿದಾಳಿ ಮಾಡ್ತಾರೆ. ಸೊ ಆ ದೇಶಕ್ಕೂ ಈ ದೇಶಕ್ಕೂ ಮತ್ತೆ ಯುದ್ಧ ಹೊತ್ಕೊಳ್ಳೋ ಹಂಗಾಗುತ್ತೆ. ನೀವು ಕಳಿಸಿ ಅಂತ ಅಮೆರಿಕ ಹೇಳ್ತದೆ. ಯಾಕೆ ಅಮೆರಿಕ ಹತ್ರ ಬಲ ಇಲ್ವಾ? ದೊಡ್ಡಣ್ಣ ಅನ್ನೋ ಪೋಸ್ಟ್ ಮುಕುಟ ಕಳಚಿ ಬೀಳ್ತಾ ಇದೆಯಾ ಅನ್ನೋ ಪ್ರಶ್ನೆ.
ಇನ್ನು ವಾಷಿಂಗ್ಟನ್ ಇರಾನ್ನ ಕರಾವಳಿಗಳ ಮೇಲಿನ ದಾಳಿಯನ್ನು ಹೆಚ್ಚಿಸಲಿದೆ ಅಂತ ಇನ್ನೂ ಒಂದು ಸೆಂಟೆನ್ಸ್ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಅಮೆರಿಕ ಅಂದುಕೊಂಡಷ್ಟು ಸುಲಭ ಆಗಲಿಲ್ಲ ಈ ಯುದ್ಧ ಅನ್ನುವಂಥದ್ದು. ಹರ್ಮುಜನ್ನು ಕಂಪ್ಲೀಟ್ ಕ್ಲೋಸ್ ಮಾಡೋ ಒಂದು ಹಂತದಲ್ಲಿ ಇದೆ. ಹರ್ಮುಜ್ ಅಷ್ಟೇ ಅಲ್ಲ, ಬೇರೆ ಈ ಥರ ಏನು ಮಂದೇಬ್ ಜಲಸಂಧಿ ಇರ್ಬೋದು, ಇನ್ನು ಬೇರೆ ಬೇರೆ ಸುಯೆಜ್ ಇರ್ಬೋದು, ಎಲ್ಲವನ್ನೂ ಕೂಡ ತನ್ನ ನೆಟ್ವರ್ಕ್ ಮುಖಾಂತರ ಕ್ಲೋಸ್ ಮಾಡುವಂಥ ಹೌತಿಗಳನ್ನು ಅಥವಾ ಇನ್ನು ಬೇರೆ ಬೇರೆ ಉಗ್ರರನ್ನು ಬಳಸಿ ಕ್ಲೋಸ್ ಮಾಡುವಂಥ ಪ್ಲ್ಯಾನಲ್ಲಿ ಇರಾನ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ ಅ ವೆರಿ ಕ್ರೂಷಿಯಲ್ ಸ್ಟೇಜ್ ಯುದ್ಧ ಇರ್ತಕ್ಕಂಥದ್ದು. ಇನ್ನು ರೀಸೆಂಟಾಗಿ ಒಂದು ವಿಡಿಯೋ ರಿಲೀಸ್ ಆಯಿತು, ನೀವು ನೋಡೋದಾದರೆ ಇರಾನ್ ತನ್ನ ಕ್ಷಿಪಣಿ ನಗರಗಳ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ಯಾವ ಥರ ಎಷ್ಟರ ಮಟ್ಟಿಗೆ ಕ್ಷಿಪಣಿಗಳನ್ನು ಸಂಗ್ರಹ ಮಾಡಲಾಗಿದೆ, ಒಂದು ಸಿಟಿ ಆಗುವಷ್ಟು ಕ್ಷಿಪಣಿಗಳನ್ನು ಸಂಗ್ರಹ ಮಾಡಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಇದನ್ನು ಭೂಗತ ನಗರ ಅಂತ ಕರೀತಾರೆ. ರಕ್ಷಣಾ ಪರಿಕರಗಳನ್ನು ಯಾವ ರೀತಿ ದಾಸ್ತಾನು ಮಾಡಿದೆ ಅನ್ನೋದು ಇಟ್ಸ್ ಕ್ವೈಟ್ ಹ್ಯೂಜ್. ಆ ಥರದ ಒಂದು ವಿಡಿಯೋವನ್ನು ಇರಾನ್ ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ಇನ್ನೂ ಒಂದು ವಿಶೇಷವಾದ ವಿಚಾರ ಇದೆ. ಹೊರ್ಮುಜ್ನಲ್ಲಿ ರೀಸೆಂಟಾಗಿ ಅಟ್ಯಾಕ್ ಆಯ್ತಲ್ಲ, ಅದು ಹೆಂಗೆ ಅಂತಂದರೆ ಈ ಆತ್ಮಹತ್ಯಾ ಡ್ರೋನ್ ಬೋಟ್ಗಳನ್ನು ತೊಗೊಂಬಂದು ಗುದ್ದಿಸಿರೋ ಅಂಥದ್ದು ನೌಕೆಗೆ. ಅವು ಕೆಲವು ನೀರಿನ ಮೇಲ್ಮೈಯಲ್ಲೇ ಸೀದಾ ಬಂದು, ಪುಟಾಣಿ ಬೋಟ್ ಅದು ಸೀದಾ ಬಂದು ಗುದ್ದುತ್ತೆ ನೌಕೆಗೆ, ಅದು ಬ್ಲಾಸ್ಟ್ ಆಗುತ್ತೆ. ಆತ್ಮಹತ್ಯಾ ಡ್ರೋನ್ಗಳು ಇರ್ತಕ್ಕಂಥ ಬೋಟ್ಗಳು. ಇನ್ನು ಕೆಲವು ನೀರಿನ ಒಳಗಡೆಯಿಂದ ಬರೋದೇ ಗೊತ್ತಾಗೋದಿಲ್ಲ, ಬಂದು ಸೀದಾ ಗುದ್ದಿ ಬ್ಲಾಸ್ಟ್ ಮಾಡುತ್ತೆ. ಸೊ ಈ ಥರದ ಆತ್ಮಹತ್ಯಾ ಡ್ರೋನ್ ಬೋಟ್ಗಳನ್ನು ಮೊನ್ನೆ ಹರ್ಮುಜ್ನಲ್ಲಿ ದಾಳಿ ಮಾಡೋದಕ್ಕೆ ಬಳಸಲಾಯಿತು. ಈ ವಿಡಿಯೋದಲ್ಲಿ ಇಂಥ ಬೋಟ್ಗಳ ಬೃಹತ್ ಸಂಗ್ರಹಣೆ ಇರೋದನ್ನು ತೋರಿಸಲಾಗಿದೆ. ಸೊ ಸಾಕಷ್ಟಿದ್ದಾವೆ, ನಾವು ರೆಡಿ ಇದ್ದೀವಿ, ನೀವು ಹೆಂಗೆ ದಾಟ್ತೀರಾ ದಾಟಿ, ಇಲ್ಲಿ ಹಡಗನ್ನು ಹೆಂಗೆ ದಾಟ್ಸ್ಕೊಂಡು ಹೋಗ್ತೀರಾ ದಾಟಿಸಿ, ನಾವು ರೆಡಿ ಇದ್ದೀವಿ ಅದಕ್ಕೆ ಅಂತ ಹೇಳಿದ ಹಾಗಿದೆ ಆ ವಿಡಿಯೋ. ಭೂಗತವಾದಂತಹ ಒಂದು ಹ್ಯೂಜ್ ಸುರಂಗ, ಬೃಹತ್ ಸುರಂಗದ ಉದ್ದಕ್ಕೂ ಈ ಹಡಗುಗಳನ್ನು ನಾಶ ಮಾಡಬಲ್ಲಂತಹ ಕ್ಷಿಪಣಿಗಳು ಮತ್ತು ಸಮುದ್ರ ಬಾಂಬ್ಗಳು ಅವೆಲ್ಲವನ್ನು ಸಾಲಾಗಿ ಜೋಡಿಸಿಟ್ಟಿದ್ದಾರೆ, ಅದನ್ನು ತೋರಿಸಿದ್ದಾರೆ. ಇದ್ರ ಮೇಲೆ ಏನಾದರೂ ಅಮೆರಿಕ ದಾಳಿ ನಡೆಸಿದೆಯಾ, ಇದು ನಾಶವಾಗಿದೆಯಾ, ಇದು ಯಾವಾಗ ಮಾಡಿರೋ ವಿಡಿಯೋ, ಅದೆಲ್ಲ ಇನ್ನೂ ಮಾಹಿತಿ ಇಲ್ಲ. ಸೊ ಒಟ್ಟಿನಲ್ಲಿ ಅಷ್ಟು ಸುಲಭ ಇಲ್ಲ ಅಂತ. ಇನ್ನು ಇರಾನ್ ಮೇಲಿನ ದಾಳಿಗೆ ಅಮೆರಿಕ 10,000 ಡ್ರೋನ್ಗಳನ್ನು ನಿಯೋಜನೆ ಮಾಡಿದೆ ಅಂತ. 10,000 ಡ್ರೋನ್ ನಿಯೋಜನೆ ಮಾಡಿದ್ರೂ ಕೂಡ ಅಷ್ಟು ಸುಲಭ ಇಲ್ಲ ಇರಾನನ್ನು ಮಣಿಸೋದು ಅಂತ. ಒಂದು ಪ್ರಶ್ನೆ ಪದೇ ಪದೇ ಎಲ್ಲರೂ ಕೇಳ್ತಾ ಇರುವಂಥದ್ದು ಏನು ಅಂತಂದರೆ, ಸ್ವತಃ ಅಲಿ ಖೊಮೆನೈ ಹತ್ಯೆ ಆದರೂ ಕೂಡ ಇನ್ನೂ ಅನೇಕ ನಾಯಕರುಗಳು, 2ನೇ ಲೈನ್ 3ನೇ ಲೈನ್ನ ನಾಯಕರುಗಳು ಹತ್ಯೆ ಆದರೂ ಕೂಡ ಇರಾನ್ ಅದು ಹೇಗೆ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಯುದ್ಧ ಮಾಡ್ತಾನೆ ಇದೆ ನಿರಂತರವಾಗಿ ಅನ್ನುವಂಥ ಒಂದು ಪ್ರಶ್ನೆ. ಯಾಕೆಂದರೆ ಅದರ ಯುದ್ಧ ತಂತ್ರವೇ ಆ ರೀತಿಯಲ್ಲಿ ಇದೆ ಅಂತ. ಇರಾನ್ನ ಯುದ್ಧ ತಂತ್ರ ಇದೆಯಲ್ಲ, ಅದನ್ನು ಮೊಸೈಕ್ ಡಿಫೆನ್ಸ್ ಅಂತ ಕರೀತಾರೆ. ಜೇನುಗೂಡಿನ ರೀತಿಯಲ್ಲಿ ಇಡೀ ಯುದ್ಧ ತಂತ್ರಗಾರಿಕೆಯನ್ನು ಹೆಣೆಯಲಾಗಿದೆ. ಇಡೀ ಪೋಸ್ಟ್ಗಳನ್ನು ಆ ರೀತಿಯಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೇ ವಿಭಾಗದ ಮುಖ್ಯಸ್ಥ ಹತನಾದರೂ ಕೂಡ ಅವ್ರ ಜಾಗಕ್ಕೆ 4 ಜನ ಉತ್ತರಾಧಿಕಾರಿಗಳನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಈ ಯುದ್ಧ ಆರಂಭ ಆಗೋದಕ್ಕೂ ಬಹಳ ಮುಂಚೆನೇ ಒಂದೊಂದು ಪೋಸ್ಟ್ಗೆ 4 ಜನ ಈಕ್ವಲಿ ಎಫಿಷಿಯೆಂಟ್ ಉತ್ತರಾಧಿಕಾರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಇನ್ನೂ ಹಲವು ವಾರಗಳ ಕಾಲ ಯುದ್ಧ ನಡೆದರೂ ಕೂಡ ಇರಾನ್ ಏನು ತಲೆಬಿಸಿ ಇಲ್ಲ ಅಂತ. ಇನ್ನು ಈ ಪ್ರಸ್ತುತ ಯುದ್ಧವನ್ನು IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್, ಇವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇವರಿಗೆ ಖೊಮೆನೈನ ಪರ್ಸನಲ್ ಸೇನೆ ಇದು, ವೈಯಕ್ತಿಕವಾದಂಥ ಸೇನೆ, ಅವರೇ ಹುಟ್ಟು ಹಾಕಿದ ಸೇನೆ ಇದು. ಇವರಿಗೆ ಅಲಿ ಖೊಮೆನೈಯನ್ನು ಹತ್ಯೆ ಮಾಡ್ತು ಅಮೆರಿಕ ಅನ್ನುವ ಬಲವಾದ ಆ ದ್ವೇಷ ತೀರಿಸ್ಕೊಳ್ಬೇಕು, ಸೇಡು ತೀರಿಸ್ಕೊಳ್ಬೇಕು ಅನ್ನುವಂಥ ಒಂದು ಬಲವಾದ ಸಿಟ್ಟಿದೆ. ಹಾಗಾಗಿ ಇವರು ಮುಂದುವರೆದೇ ಬರೀತಾರೆ ಅಂತ. ಇನ್ನು 2025ರಲ್ಲಿ ಒಂದು ಜೂನ್ನಲ್ಲಿ ಸಂಘರ್ಷ ಸಂಭವಿಸುತ್ತೆ ಅಮೆರಿಕ ಮತ್ತು ಇರಾನ್ಗೆ. ಆ ಸಂದರ್ಭದಲ್ಲೇ ಈ ಅಲಿ ಖೊಮೆನೈ ರಹಸ್ಯ ಯುದ್ಧದ ತಂತ್ರಗಾರಿಕೆಗಳನ್ನು ಇನ್ನಷ್ಟು ಬಲಪಡಿಸ್ತಾರೆ. ಹೀಗೆ ಇರಬೇಕಿದು. ತಾನು ಒಂದು ವೇಳೆ ಹತನಾದರೂ ಕೂಡ ಅಮೆರಿಕದ ವಿರುದ್ಧ ಹೇಗೆಲ್ಲ ಮತ್ತು ಇಸ್ರೇಲ್ ವಿರುದ್ಧ ಹೇಗೆಲ್ಲ ದಾಳಿ ನಡೆಸಬೇಕು ಅಂತ ಪ್ಲ್ಯಾನ್ಗಳನ್ನು ಸಿದ್ಧ ಮಾಡಿ ಇಡಲಾಗಿತ್ತು ಅನ್ನೋಂಥದ್ದು. ಇನ್ನು 90ರ ದಶಕದಲ್ಲಿ ನಾವು ನೆನಪು ಮಾಡ್ಕೊಳ್ಳೋದಾದರೆ ಇರಾಕ್ ಮತ್ತು ಇರಾನ್ ನಡುವೆ ಆದಂತಹ ಯುದ್ಧ 10 ವರ್ಷಗಳ ಕಾಲ ನಡೆದಿತ್ತು. ನಿರಂತರವಾದಂತಹ ಯುದ್ಧದ ಪರಿಸ್ಥಿತಿ. ಆ ಪರಿಸ್ಥಿತಿನ ನೋಡಿರೋದ್ರಿಂದ ಇರಾನ್ ಇಷ್ಟರ ಮಟ್ಟಿಗೆ ತಯಾರಿ ಮಾಡಿಕೊಂಡು ಕೂತಿದೆ ಅಂತ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಹಿಜ್ಬುಲ್ಲಾ ಮತ್ತು ಹೌತಿಗಳಂತೂ ಎಲ್ಲ ಕಡೆ ಇದ್ದೇ ಇದ್ದಾರೆ. ಅವರು ಈ ಸಮುದ್ರ ಮಾರ್ಗಗಳ ಮೇಲೆ ಕಂಟ್ರೋಲ್ ಸಾಧಿಸೋದ್ರಲ್ಲಿ ಸಾಕಷ್ಟು ನೈಪುಣ್ಯತೆಯನ್ನು ಸಾಧಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನು ಬಸಿಜ್ ಅನ್ನುವಂಥ ಒಂದು ನಾಗರಿಕ ಸೇನೆ ಇರಾನ್ ಬಳಿ ಇದೆ. ಅದು ಹೆಂಗೆ ಅಂತಂದರೆ, ಪ್ರತಿ ಹಳ್ಳಿನಲ್ಲೂ ಪ್ರತಿ ಊರಲ್ಲೂ ಕೂಡ ಅಲ್ಲಿ ಪ್ರತಿಯೊಬ್ಬನೂ ಸೈನಿಕ. ಯಾರೇ ಹೊರಗಡೆಯಿಂದ ದಾಳಿ ಮಾಡಿದ್ರು ಕೂಡ ಇವರು ಅಲರ್ಟ್ ಆಗಿ ಇವರು ಸೇನೆಗೆ ಮಾಹಿತಿ ಕೊಡ್ತಾರೆ, ಇವರು ಸೈನಿಕರ ರೀತಿಯಲ್ಲಿ ಹೋರಾಡ್ತಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ತರಬೇತಿ ಸಿಕ್ಕಿದೆ ಅಂತ.
ಸೊ ಹೀಗೆ ಮತ್ತೆ ಇನ್ನೊಂದು ವಿಕೇಂದ್ರೀಕೃತ ಕಮಾಂಡಿಂಗ್, ಒಬ್ಬನೇ ನಾಯಕ ಆ ಥರ ಇಲ್ಲ. ಇಡೀ ಸೇನೆ, IRGC ಇರ್ಬೋದು, ಅವೆಲ್ಲವೂ ಕೂಡ ಒಬ್ಬೊಬ್ಬ ಮುಖ್ಯಸ್ಥನೂ ಕೂಡ ನಿರ್ಣಯ ತಗೊಂಡು ಈಕ್ವಲಿ ತಾನೇ ಒಂದು ಸ್ವತಂತ್ರವಾಗಿ ಹೋರಾಟ ಮಾಡಬಲ್ಲ. ಆ ರೀತಿಯಲ್ಲಿ ಈ ಇಡೀ ಡಿಫೆನ್ಸ್ ಸಿಸ್ಟಮನ್ನು ರಚನೆ ಮಾಡಲಾಗಿದೆ. ಯಾರೋ ಒಬ್ಬ ನಾಯಕನೇ ಹೇಳಬೇಕು ಅಂತ ಇಲ್ಲ. ಸೊ ವಿಕೇಂದ್ರೀಕೃತ ನಾಯಕತ್ವದಲ್ಲಿ ಇಡೀ ಸೇನೆಯನ್ನು ರಚನೆ ಮಾಡಲಾಗಿದೆ ಅಂತ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಅಮೆರಿಕಕ್ಕೆ ಇರಾನ್ ಮೇಲೆ ಭೂದಾಳಿ ನಡೆಸೋದು ಬಹಳ ಬಹಳ ಕಷ್ಟ. ಇನ್ನೂ ಸಾಕಷ್ಟು ದಿನಗಳ ಕಾಲ ಈ ಯುದ್ಧ ಮುಂದುವರೆದ್ರೆ ಏನೂ ಆಶ್ಚರ್ಯ ಇಲ್ಲ. ಜಾಗತಿಕವಾಗಿ ಬೇರೆ ಏನೋ ಬೃಹತ್ ಬದಲಾವಣೆ ಆಗದೆ ಹೋದಲ್ಲಿ, ಅಥವಾ ಜಾಗತಿಕ ನಾಯಕರುಗಳು ಎದ್ದು ನಿಂತು ಈ ಯುದ್ಧವನ್ನು ನಿಲ್ಲಿಸದೆ ಹೋದಲ್ಲಿ, ಅಥವಾ ಈ ಆಯಿಲ್ ಕೊರತೆಯಿಂದ ಬೇರೆ ದೇಶಗಳಲ್ಲಾಗುವಂತಹ ಬೃಹತ್ ಬದಲಾವಣೆ ಏನೂ ಆಗದೆ ಹೋದಲ್ಲಿ, ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಯುದ್ಧ ಹೀಗೆ ಕಂಟಿನ್ಯೂ ಆಗುತ್ತೆ ಇನ್ನು ಸಾಕಷ್ಟು ದಿನಗಳ ಕಾಲ. ಇದರೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.